everyone, welcome back to my channel. SSLC 2025 Mathematics My Goal Target 80 one short revision chapter wise ನಾನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ಸರ್ಕಲ್ಸ್ ವರ್ಗೂ 8 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಯಾರೆಲ್ಲ ಆ ಪ್ರೀವಿಯಸ್ 8 ಚಾಪ್ಟರ್ಸ್ ನೋಡಿಲ್ಲ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಒಂದಷ್ಟು ಚಾಪ್ಟರ್ ವೈಸ್ ಯಾವ ತರ ಕ್ವೆಶ್ಚನ್ಸ್ ಕೇಳ್ಬೋದು, ನೀವು ಎಷ್ಟು ಮಾರ್ಕ್ಸ್ ಪ್ರಿಪೇರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ನಾವು ವಿ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಲೆಸನ್. ಇವತ್ತು ನಾವು ಬೇರೆ ಲೆಸನ್ ತಗೊಳ್ತಾ ಇದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಮ್ಯಾಕ್ಸಿಮಮ್ ಇದು ನ್ಯೂ ಕಾನ್ಸೆಪ್ಟ್. ಆಕ್ಚುಲಿ ಕೆಲವೆಲ್ಲ ಲೆಸನ್ಸ್ ಏನಪ್ಪಾ ಅಂದ್ರೆ ಬೇಸಿಕ್ ಇಂದ ನೀವು ಕಲ್ತಿರ್ತೀರಾ, ಬಟ್ ಇದು ಏನಪ್ಪಾ ಅಂದ್ರೆ 10th ಅಲ್ಲೇ ನಿಮ್ಗೆ ಬರುವಂತ ಒಂದು ನ್ಯೂ ಕಾನ್ಸೆಪ್ಟ್. ಇದ್ರಲ್ಲಿ ಬರುವಂತ ಕೆಲವೊಂದು ಕಾನ್ಸೆಪ್ಟ್ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೆಲವ್ರಿಗಂತೂ ಈ ಯಾರು ಲೈಕ್ ಔಟ್ ಆಫ್ ಔಟ್ ಮಿಸ್ ಮಾಡ್ಕೊಳ್ಳೋದು ಅಥವಾ ಕನ್ಫ್ಯೂಸ್ ಆಗೋದು ಈ ಲೆಸನ್ ಕೂಡ ಇರುವಂತದ್ದು. ಇದನ್ನ ನೋಡೋದಾದ್ರೆ ನೋಡಿ, ಇದು ಟ್ರಿಗ್ನೋಮೆಟ್ರಿ ಅಂತಾನೆ ಒಂದು ಥೀಮ್ ಇರುವಂತದ್ದು. ಇದರಲ್ಲಿ 2 ಲೆಸನ್ ಇನ್ಕ್ಲೂಡ್ ಆಗುತ್ತೆ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಇವೆರಡರಿಂದ ಸೇರಿ 10 ಮಾರ್ಕ್ಸ್ಗೆ ಕೇಳುವಂಥದ್ದು ಎಕ್ಸಾಮ್ಗೆ. ಬಟ್ ಪರ್ಟಿಕ್ಯುಲರ್ಲಿ ಈ ಲೆಸನ್ ಬಂದಾಗ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂತ ಬಂದಾಗ ಏನಾಗಿದೆ ಅಂತಂದ್ರೆ, ಒಂದು ಪೇಪರಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ, ಒಂದು ಪೇಪರಲ್ಲಿ 6 ಮಾರ್ಕ್ಸ್ಗೆ ಕೊಟ್ಟಿರೋದೆ. ಇಲ್ಲಿ ನೋಡ್ತಾ ಬನ್ನಿ, MCQ 1 ಮಾರ್ಕ್ 3 ಮಾರ್ಕ್ ಇದೆ, MCQ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತ ಇದೆ. ಈ 3 ಮಾರ್ಕ್ ಇದೆಯಲ್ಲ, ಇದು ಪ್ರೂವಿಂಗ್ ಕ್ವೆಶನ್. ಇದು ಪ್ರೂವ್ ದಟ್, ಶೋ ದಟ್ ಅಂತ ಒಂದು ಕ್ವೆಶನ್ ಬರುತ್ತೆ. ಇದನ್ನ ನಾನು ಈ ಸೆಷನ್ ಅಲ್ಲಿ ಹೇಳ್ಕೊಡ್ತಿಲ್ಲ. ಇದನ್ನ ಅಪ್ಲಿಕೇಶನ್ ಟೈಪ್ ಸೆಷನ್ ಅಂತ ನಾನು ಏನ್ ಮಾಡ್ತೀನಿ ಅಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಈಗ ನಾನು ಟಾರ್ಗೆಟ್ ಮಾಡ್ತಾ ಇರೋದು ನಿಮ್ಗೆ 3 to 4 ಮಾರ್ಕ್ಸ್ ಕವರ್ ಆಗುವಂಥದ್ದು. ಈ ಲೆಸನ್ ಅಲ್ಲಿ 3 to 4 ಮಾರ್ಕ್ಸ್ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ, ಏನ್ ಗೊತ್ತಿರಬೇಕು ನಿಮ್ಗೆ, ಈ ಲೆಸನ್ ಅಲ್ಲಿ ಏನ್ ಕಲ್ತಿರ್ಬೇಕು, ಯಾವ ಕಾನ್ಸೆಪ್ಟ್ ನೆನಪಿದ್ರೆ ನೀವು ಕೇಳುವಂತ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೀನಿ ಇವತ್ತು. ನೋಡಿ, ಈ ಪೇಪರ್ ಅಲ್ಲಿ ಏನಾಗಿದೆ ಅಂತಂದ್ರೆ 5 ಮಾರ್ಕ್ಸ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆಗಿದ್ರೆ 5 ಮಾರ್ಕ್ಸ್ ಅಪ್ಲಿಕೇಶನ್ ಆಗಿರುತ್ತೆ. ಅಂದ್ರೆ ಅವಾಗ ಏನಾಯ್ತು, ಟೋಟಲ್ 10. ಇಲ್ಲಿ 6 ಆದಾಗ ಅದು 4 ಆಗಿರುತ್ತೆ. ಓಕೆ, ಬಟ್ ಇಲ್ಲಿ ನೋಡಿ ಯಾವುದೇ ತರ ಅಂದ್ರೆ 3 ಮಾರ್ಕ್ಸ್ ಫಿಕ್ಸ್ ಆಗಿದೆ. ಇದರಲ್ಲಿ MCQ ಒಂದು ಫಿಕ್ಸ್ ಆಗಿದೆ ಈ ಲೆಸನ್ ಇಂದ. ಹಾಗಾಗಿ ಏನಪ್ಪಾ ಅಂತಂದ್ರೆ ಈ 3 ಮಾರ್ಕ್ಸ್ಗೆ ಕೊಡುವಂಥದ್ದನ್ನ ನೀವು ಪ್ರೂವಿಂಗ್ ಮಿಸ್ಟೇಕ್ ಮಾಡುವಂಥದ್ದು ಜಾಸ್ತಿ. ಇದನ್ನ ನಾನು ಅಪ್ಲಿಕೇಶನ್ ಟೈಪ್ ಸೆಷನ್ ಬಂದಾಗ ಹೇಳ್ಕೊಡ್ತಾ ಬರ್ತೀನಿ. ಇವತ್ತು ನಾನು ಹೇಳಿದಾಗೆ 3 to 4 ಮಾರ್ಕ್ಸ್ ನ ಕಾನ್ಸಂಟ್ರೇಟ್ ಮಾಡೋಣ. ಅಂದ್ರೆ ಈ ಲೆಸನ್ ಅಲ್ಲಿ ಈಸಿಯಾಗಿ 3 to 4 ಮಾರ್ಕ್ಸ್ ಹೇಗೆ ತೆಗೆಯೋದು, ಯಾವ ಕಾನ್ಸೆಪ್ಟ್ ನೋಡ್ಕೋಬೇಕು, ಕ್ವೆಶನ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೀನಿ. ನೋಡಿ, ಫಸ್ಟ್ ಈ ಲೆಸನ್ ಅಲ್ಲಿ ನೀವು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ದಿಸ್ ಲೆಸನ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ರೈಟ್ ಆಂಗಲ್ ಟ್ರಯಾಂಗಲ್. ಪಾಯಿಂಟ್ ನಂಬರ್ 1 ಏನು, ಈ ಲೆಸನ್ ಅನ್ನು ನಾವು ಕಂಪ್ಲೀಟ್ ಆಗಿ ಯಾವ್ದು ಬೇಸ್ ಮೇಲೆ ತಗೊಳ್ತೀವಿ, ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ತಗೊಳ್ತೀವಿ. ಇಲ್ಲಿ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ನನ್ ಈಗ ಹೆಸರೇ ಹೇಳುತ್ತೆ ನೋಡಿ. ಈಗ ನನ್ನ ಹೆಸರು ಏನಪ್ಪಾ ಅಂತಂದ್ರೆ ಟ್ರಿಗನೋಮೆಟ್ರಿ ಅಂತ ಹೇಳ್ತೀವಿ, ಹೌದಾ? ಟ್ರಿಗ್ನೋಮೆಟ್ರಿ ಅಂತಂದ್ರೆ 3 ಅಂತ, ಓಕೆನಾ? ಗೋನೋ ಅಂದ್ರೆ ಸೈಡ್ಸ್ ಅಂತ, ಮೆಟ್ರಿ ಅಂದ್ರೆ ಮೆಜರ್ ಅಂತ. 3 ಸೈಡ್ಸ್ ಮೆಜರ್ಮೆಂಟ್ ಅಂತ ನಾವು ಕರಿತೀವಿ. ಟ್ರಿಗ್ನೋಮೆಟ್ರಿನ ನಾವು ಇಫ್ ಯು ಡಿಫೈನ್ ಮಾಡಿದ್ರೆ 3 ಸೈಡ್ಸ್ ಮೆಜರ್ಮೆಂಟ್ ಅಂತೀವಿ. ಸೊ ನಿಮ್ಮ ಪ್ರಕಾರ 3 ಸೈಡ್ಸ್ ಅಂದ ತಕ್ಷಣ ಯಾವ್ದು ಬರುತ್ತೆ? ಟ್ರಯಾಂಗಲ್ ಬರುತ್ತೆ. ಟ್ರಯಾಂಗಲ್ ಅಲ್ಲಿ ನಮ್ಗೆ ಗೊತ್ತಿದೆ ವಿ ಹ್ಯಾವ್ ವೆರೈಟಿ ಆಫ್ ಟ್ರಯಾಂಗಲ್ಸ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ತಗೊಳ್ತಾ ಇರುವಂತದ್ದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ನಾವು ತಗೊಳ್ತಾ ಇದೀವಿ. ಅಂದ್ರೆ ಬೇಸ್ಡ್ ಆನ್ ಆಂಗಲ್ ಇಲ್ಲಿ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಇಲ್ಲಿ ನಿಮಗೆ ಗೊತ್ತಿದೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ ತಕ್ಷಣ 1 ಆಂಗಲ್ ವಿಲ್ ಬಿ 90 ಡಿಗ್ರಿ. ಅದರ್ 2 ಆರ್ ಅಕ್ಯೂಟ್ ಆಂಗಲ್ಸ್. ಏನಿದು ಅಕ್ಯೂಟ್ ಆಂಗಲ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ನಿಮಗೆ ಗೊತ್ತಿದೆ ಸಮ್ ಆಫ್ ಆಲ್ ದ 3 ಆಂಗಲ್ ಇಸ್ 180 ಡಿಗ್ರಿ. 180 ಇಲ್ಲಿ ನಾವು 90 ತೆಗೆದು ಬಿಡ್ತೀವಿ. 1 ಆಂಗಲ್ ಇಸ್ 90, ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ 90. ಈ 90 ಏನಾಗಬೇಕು, ಹಾಫ್ ಆಗಬೇಕು. 90 ಇದ್ರೆ ರೈಟ್ ಆಂಗಲ್ ಅಂತ ಹೇಳ್ಬೋದಿತ್ತು, ಬಟ್ 90ನೇ ನಾವೇನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಆಂಗಲ್ ಎಗೆ ಆಂಗಲ್ ಸಿಗೆ ಆಗಿರೋದ್ರಿಂದ ಸೊ ದೇ ಆರ್ ಲೆಸ್ ದೆನ್ 90 ಡಿಗ್ರಿ. ಹಾಗಾಗಿ ಅಕ್ಯೂಟ್ ಆಂಗಲ್ ಅಂತ ಹೇಳ್ತಾ ಇದೀವಿ. ಆಂಗಲ್ ಎ, ಆಂಗಲ್ ಸಿ. ಈಗ ಇಲ್ಲೊಂದು ತಗೊಂಡಿದ್ದಾರೆ ಸಿಂಬಲ್ ತೀಟಾ. ಇದನ್ನ ತೀಟಾ ಅಂತ ಕರಿತೀವಿ. ಆಂಗಲ್ ನ ರೆಪ್ರೆಸೆಂಟ್ ಮಾಡುವಂಥದ್ದು ಸಿಂಬಲ್ ಇದು ತೀಟಾ. ಈಗ ನಾವಿಲ್ಲಿ ಅಕ್ಯೂಟ್ ಆಂಗಲ್ ಎ ಬೇಕಾದ್ರೂ ತಗೊಳ್ಬಹುದು, ಅಕ್ಯೂಟ್ ಆಂಗಲ್ ಸಿ ಬೇಕಾದ್ರೂ ತಗೊಳ್ಬಹುದು. ಈಗ ಇಲ್ಲಿ ಏನ್ ಮಾಡ್ತಿದ್ವಿ, ಡಿಪೆಂಡಿಂಗ್ ಅಪಾನ್ ದ ಆಂಗಲ್ ವಿ ಆರ್ ಗಿವಿಂಗ್ ದಿ ನೇಮ್ಸ್ ಫಾರ್ ದ ಸೈಡ್ಸ್. ಇನ್ನೊಂದ್ಸರಿ ಹೇಳ್ತಾ ಇದೀನಿ ನೋಡಿ, ಟ್ರಿಗ್ನೋಮೆಟ್ರಿ ಅಂದ್ರೆ 3 ಸೈಡ್ಸ್ ಮೆಜರ್ಮೆಂಟ್. 3 ಸೈಡ್ಸ್ ಅಂದ ತಕ್ಷಣ ಬರುವಂತದ್ದು ಟ್ರಯಾಂಗಲ್. ಇಲ್ಲಿ ಟ್ರಯಾಂಗಲ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ನಾವು ತಗೊಳ್ಳೋದು ರೈಟ್ ಆಂಗಲ್ಡ್ ಟ್ರಯಾಂಗಲ್. ಕ್ಲಿಯರಾ? ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಏನಿರುತ್ತೆ
ಆ ಸೈಡ್ಸ್ಗೆ ನಾವು ಹೆಸರು ಕೊಡ್ತೀವಿ. ಆರ್ ಗೋಯಿಂಗ್ ಟು ಗಿವ್ ದಿ ನೇಮ್ಸ್ ಫಾರ್ ದಟ್. ಅದು ಆ ನೇಮ್ಸ್ ಏನಾಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಆಂಗಲ್ಸ್. ಅಂದ್ರೆ 90 ಡಿಗ್ರಿ ಒಂದು ಬಿಟ್ಟು ಇನ್ನು ಉಳಿದಿದೆಯಲ್ಲ ಆಂಗಲ್ ಎ ಆಂಗಲ್ ಸಿ ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಗಿವ್ ದ ನೇಮ್. ಓಕೆ, ಇಲ್ಲಿ ಬರಿತೀನಿ ನೋಡಿ. ಈಗ ನಾನು ಇಲ್ಲಿ 2 ಟ್ರಯಾಂಗಲ್ ಬರಿತೀನಿ. ಸೊ ಎ ಬಿ ಸಿ ಅಗೇನ್ ಮತ್ತೆ ತಗೊಳ್ತಾ ಇದ್ದೀನಿ. ಆಂಗಲ್ ಎ ಬಿ ಸಿ 90 ಡಿಗ್ರಿ. ಓಕೆ, ಇವಾಗ ನೋಡಿ ಇದನ್ನ ನಾನು ತಗೊಳ್ತಾ ಇದ್ದೀನಿ, ಇಲ್ಲಿ ಸಿ ತಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಯಾವಾಗಲೂ ತಿಳ್ಕೊಳ್ಳಿ, ದ side which is opposite to 90 degree, the side which is opposite to 90 degree or longest side, we always consider it as hypotenuse. ಏನು ಈ ಟ್ರಯಾಂಗಲ್ ಅಲ್ಲಿ ಲಾಂಗೆಸ್ಟ್ ಸೈಡ್ ಇರುತ್ತೆ ಅಥವಾ 90 ಡಿಗ್ರಿಗೆ ಆಪೋಸಿಟ್ ಆಗಿರುತ್ತೆ ಅದನ್ನ ಹೈಪೋಟೆನಸ್ ಅಂತೀವಿ. ಯಾವ ಟ್ರಯಾಂಗಲ್ ಆದ್ರೂ ಕೊಡ್ಲಿ, ದಟ್ ವಿಲ್ ಬಿ ಹೈಪೋಟೆನಸ್. ನೆಕ್ಸ್ಟ್ ಇವಾಗ ಆಂಗಲ್ ಎಗೆ ತಗೊಂಡಾಗ ಬಿ ಸಿ ಅನ್ನೋದು ನೋಡಿ ಆಂಗಲ್ ಎಗೆ ಆಪೋಸಿಟ್ ಆಗಿದೆಯಾ, ಹಾಗಾಗಿ ಇದನ್ನ ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಇದು ಎ ಬಿ ಅನ್ನೋದು ನೋಡಿ ಈ ಆಂಗಲ್ ಪಕ್ಕನೇ ಇದೆ, ಅಡ್ಜಸೆಂಟ್ ಆಗೇ ಇದೆ, ಹಾಗಾದ್ರೆ ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಹೆಂಗೆ ನೋಡಿ, ಹೈಪೋಟೆನಸ್ ಅನ್ನೋದು ವೇರಿ ಆಗಲ್ಲ, ನೀವು ಯಾವ ಟ್ರಯಾಂಗಲ್ ಆದ್ರೂ ತಗೊಳ್ಳಿ, ಲಾಂಗೆಸ್ಟ್ ಸೈಡ್ ಮತ್ತೆ ದ ಸೈಡ್ ವಿಚ್ ಇಸ್ ಆಪೋಸಿಟ್ ಟು ಆಂಗಲ್ ಬಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಪೋಟೆನಸ್. ಬಟ್ ಉಳಿದಿದ್ದೆರಡು ಸೈಡ್ ಇದೆಯಲ್ಲ, ಡಿಪೆಂಡ್ ಅಪಾನ್ ದ ಆಂಗಲ್ ನಾವು ಅದಕ್ಕೆ ಹೆಸರು ಕೊಡ್ತೀವಿ. ನೋಡಿ ಆಂಗಲ್ ಎ ಅಂತ ತಗೊಂಡಾಗ ದಿಸ್ ಬಿಕಮ್ಸ್ ಹೈಪೋಟೆನಸ್, ದಿಸ್ ಬಿಕಮ್ಸ್ ಅಡ್ಜಸೆಂಟ್. ಈಗ ಇಲ್ಲಿ ಬರ್ತೀನಿ ನೋಡಿ, ಇಲ್ಲಿ ನಾನೇನ್ ಮಾಡಿದೆ, ಆಂಗಲ್ ಸಿ ತಗೊಳ್ತಾ ಇದ್ದೀನಿ. ಆಂಗಲ್ ಸಿಗೆ ಅಪೋಸಿಟ್ ಇರೋದು ಎ ಬಿ, ಅವಾಗ ಇದು ಆಪೋಸಿಟ್ ಆಗುತ್ತೆ. ಆಂಗಲ್ ಸಿಗೆ ಅಲ್ಲೇ ಪಕ್ಕದಲ್ಲಿರೋದು ಬಿ ಸಿ, ಅದಕ್ಕೆ ಇದು ಅಡ್ಜಸೆಂಟ್ ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇವಾಗ ಹೇಗೆ ನಾವು ಹೆಸರನ್ನ ಕೊಟ್ವಿ ಅಂತ ಹೇಳಿ, ಅಂದ್ರೆ ಇಲ್ಲಿ 3 ಹೆಸರು ನೆನಪಿರ್ಲಿ, ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಸೈಡ್. ಹೈಪೋಟೆನಸ್ ಇಸ್ ಫಿಕ್ಸ್ಡ್, ಅದೇನು ಚೇಂಜಸ್ ಆಗಲ್ಲ. ಬಟ್ ಡಿಪೆಂಡಿಂಗ್ ಅಪಾನ್ ದ ಆಂಗಲ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ದ ನೇಮ್ಸ್ ಫಾರ್ ಅಡ್ಜಸೆಂಟ್ ಅಂಡ್ ಆಪೋಸಿಟ್. ಹೆಸರಲ್ಲಿ ನಿಮ್ಗೆ ಗೊತ್ತಿದೆ ನೋಡಿ, ಆಪೋಸಿಟ್ ಅದ್ರ ಎದುರುಗಡೆ ಇರೋದು, ಆಂಗಲ್ಗೆ ಆಪೋಸಿಟ್ ಆಗಿರೋದು, ಅಡ್ಜಸೆಂಟ್ ಅದ್ರ ಪಕ್ಕನೆ ಬರುವಂಥದ್ದು. ಈ ತರ ನೆನಪಿದ್ರೆ ಸಾಕು. ಈಗ ಈ ಫಿಗರ್ ಅಲ್ಲಿ ನೋಡಿ, ಆ ಎ ಸಿ ಅಂತ ತಗೊಂಡಿಲ್ಲ, ಅವ್ರು ಏನಂತ ತಗೊಂಡಿದ್ದಾರೆ, ಎ ಸಿ ಅಂತ ತಗೊಂಡಿಲ್ಲ, ತೀಟಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಆಂಗಲ್ ನ ತೀಟಾ ಅಂತ ಕೊಡ್ತಾ ಇದೆ. ಹಾಗಾದ್ರೆ ಇದೇನಾಯ್ತು, ಆಂಗಲ್ ಏನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಆಯ್ತು. ಅದ್ರ ಪ್ರಕಾರ ನೋಡಿ, ಎ ಸಿ ಇಸ್ ಹೈಪೋಟೆನಸ್ ಫಿಕ್ಸ್ಡ್. ಈಗ ಈ ತೀಟಾ ಏನಿದೆ ಅದಕ್ಕೆ ಆಪೋಸಿಟ್ ಯಾವುದು, ಬಿ ಸಿ. ನೋಡಿ ಅದಕ್ಕೆ ಬಿ ಸಿ ಆಪೋಸಿಟ್ ಸೈಡ್. ಅಲ್ಲೇ ಅಡ್ಜಸೆಂಟ್ ಪಕ್ಕ ಇರೋದು ಯಾವುದು, ಎ ಬಿ, ಅದಕ್ಕೆ ಎ ಬಿ ಅಡ್ಜಸೆಂಟ್ ಸೈಡ್ ಅಂತ ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡ್, ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್. ಕ್ಲಿಯರ್ ಆಯ್ತಾ? ಈಗ ಈ ಸೈಡ್ಸ್ ರೇಷಿಯೋ ತಗೊಂಡ್ರೆ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಾ ಇದೀವಿ. ಗೊತ್ತಾಯ್ತು ಅನ್ಕೊಳ್ತೀನಿ ಇವಾಗ ಯಾವ ಯಾವ್ದಕ್ಕೆ ಹೇಗೆ ಹೆಸರು ಕೊಡ್ತೀರಾ ಅನ್ನೋದು. ಈಗ ಈ ಸೈಡ್ಸ್ ಎಷ್ಟು ಸೈಡ್ಸ್ ಇದೆಯಪ್ಪ, 3 ಸೈಡ್ಸ್ ಇದೆ. ಇದ್ರ ಕಾಂಬಿನೇಷನ್ ತಗೊಳ್ತೀವಿ, ಇದ್ರ ರೇಷಿಯೋ ತಗೊಳ್ತೀವಿ. ಇದು 3 ಸೈಡ್ಸ್ ರೇಷಿಯೋ ತಗೊಳ್ತೀವಿ. ಕಾಂಬಿನೇಷನ್ ಆಫ್ ರೇಷಿಯೋಸ್ ತಗೊಂಡಾಗ ನಮ್ಗಿಲ್ಲಿ 6 ಆಂಗಲ್ಸ್ ಬರುತ್ತೆ. 6 ಅಂದ್ರೆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರುತ್ತೆ. ಅದಕ್ಕೆ ಹೆಸರು ನಾವು ಸೈನ್ ಅಂತ ಕೊಡ್ತೀವಿ, ಕೊಸೈನ್ ಅಂತ ಕೊಡ್ತೀವಿ, ಟ್ಯಾಂಜೆಂಟ್ ಅಂತ ಕೊಡ್ತೀವಿ, ಕೊಸಿಕೆಂಟ್ ಅಂತ ಕೊಡ್ತೀವಿ, ಸೀಕೆಂಟ್, ಕೊಟ್ಯಾಂಜೆಂಟ್ ಅಂತ 6 ಬರುತ್ತೆ. ಅದನ್ನ ಸಿಂಪಲ್ ಆಗಿ ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್, ಕಾಟ್ ಅಂತ ಹೇಳಿ ಕರಿತೀವಿ. ಈಗ ಫಸ್ಟ್ ನೋಡಿ, ಈಗ ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಈಗ ಪರ್ಟಿಕ್ಯುಲರ್ ಆಗಿ ಅವ್ರು ಕೊಟ್ಟಿರೋದು ಆಂಗಲ್ ಎ. ಇದು ಆಂಗಲ್ ಎನ ರೆಪ್ರೆಸೆಂಟ್ ಮಾಡ್ತಿರೋದು. ನೋಡಿ ಆಂಗಲ್ ಸೈನ್, ಸೀನು ತಗೊಳ್ಬಹುದು, ಬಟ್ ಇವಾಗ ಅವ್ರು ಪರ್ಟಿಕ್ಯುಲರ್ ಆಗಿ ಏನ್ ತಗೊಳ್ತಿದ್ದಾರೆ, ಆಂಗಲ್ ಎ. ಆಂಗಲ್ ಎ ಪ್ರಕಾರ ನೋಡೋದಾದ್ರೆ ಬಿ ಸಿ ಆಪೋಸಿಟ್, ಎ ಬಿ ಇಸ್ ಅಡ್ಜಸೆಂಟ್ ಆಯ್ತು. ಈಗ ನೋಡಿ ಸೈನ್ ಅನ್ನೋದೊಂದು ನಾನು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತಗೊಂಡ್ರೆ ಅದು ಯಾವಾಗ್ಲೂ ಆಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಂತ ಹೇಳಿ ನಾವು ರೇಷಿಯೋ ತಗೊಳ್ತೀವಿ. ಅಂದ್ರೆ ಏನ್ ಆಪೋಸಿಟ್ ಇದೆ, ಓ ಬೈ ಹೆಚ್ ಅಂತ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓ ಬೈ ಹೆಚ್ ಆಪೋಸಿಟ್ ಬೈ ಹೈಪೋಟೆನಸ್ ತಗೊಂಡಾಗ ಇವೆರಡರ ರೇಷಿಯೋ ತಗೊಂಡ್ರೆ, ಯಾವುದೊಂದು ಒಂದು ಆಪೋಸಿಟ್ ಸೈಡು ಹೈಪೋಟೆನಸ್ ರೇಷಿಯೋ ತಗೊಂಡ್ರೆ, ದಟ್ ಈಸ್ ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಅ ಸೈನ್ ಎ. ನಾನು ಇಲ್ಲಿ ತಗೊಳ್ತಾ ಇರೋದು ಆಂಗಲ್ ಏನು, ಸೈನ್. ನೆಕ್ಸ್ಟ್ ನೋಡಿ, ಅದೇ ಅಡ್ಜಸೆಂಟ್ ಎ ಅಂತ ಕೊಡ್ತೀನಿ. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಎ ಬೈ ಹೆಚ್, ಅಡ್ಜಸೆಂಟ್ ಸೈಡ್ ಆದಾಗ ಇಟ್ ಬಿಕಮ್ಸ್ ಕಾಸ್. ಆಯ್ತಾ? ಅದೇ ನೋಡಿ ಆಪೋಸಿಟ್ ಓ ಬೈ ಎ, ಇಲ್ಲಿ ಓ ಬೈ ಹೆಚ್, ಹೈಪೋಟೆನಸ್ ತಗೊಳ್ತಾ ಇಲ್ಲ, ಆಪೋಸಿಟ್ ನ ಅಡ್ಜಸೆಂಟ್ ನ ನಾನು ರೇಷಿಯೋ ತಗೊಂಡಾಗ ಇಟ್ ಬಿಕಮ್ಸ್ ಟ್ಯಾನ್. ಕ್ಲಿಯರಾ? ಈಗ ನೋಡಿ ಸೈನ್ ಏನ್ ತಗೊಂಡಿರ್ತೀನಿ ಅದನ್ನ ರಿವರ್ಸ್ ಮಾಡ್ತೀನಿ, ಹೈಪೋಟೆನಸ್ ಬೈ ಆಪೋಸಿಟ್, ಅವಾಗ ಇದು ಕೊಸಿಕೆಂಟ್ ಆಗತ್ತೆ. ಕಾಸ್ ಏನಾಗಿರುತ್ತೆ ಅದನ್ನ ರಿವರ್ಸ್ ಮಾಡ್ತೀನಿ, ಹೈಪೋಟೆನಸ್ ಬೈ ಅಡ್ಜಸೆಂಟ್, ಅವಾಗ ಅದು ಸೀಕೆಂಟ್ ಆಗತ್ತೆ. ಟ್ಯಾನ್ ಏನ್ ಬಂದಿರುತ್ತೆ ಅದನ್ನ ರಿವರ್ಸ್ ಮಾಡ್ತೀನಿ, ಏನ್ ಬರಿತೀನಿ ನಾನೇನ್
ಏನಂತ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸೆಂಟ್ ಅಂತ ಮಾಡ್ಕೊಳ್ಳಿ, ಅಡ್ಜಸೆಂಟ್ ಬೈ ಆಪೋಸಿಟ್. ಓಕೆ, ಬರಿಬೇಕಾದ್ರೆ ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ. ಸೊ ದಿಸ್ ಇಸ್ ಎ ಬೈ ಒ. ನೋಡಿ, ದೀಸ್ ಆರ್ ದಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಡಿಪೆಂಡ್ ಅಪಾನ್ ದ ಸೈಡ್ಸ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆಸ್ ಪರ್ ಆಂಗಲ್ ವಿ ಹ್ಯಾವ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೈನ್ ಅಂತ ತಗೊಳ್ತೀವಿ, ಕಾಸ್ ಅಂತ ತಗೊಳ್ತೀವಿ, ಟ್ಯಾನ್ ಅಂತ ಬರುತ್ತೆ, ಕೊಸಿಕೆಂಟ್, ಸೀಕೆಂಟ್. ಇದನ್ನ ಕೊಸೆಕ್ ಅಂತ ಓದಬೇಡಿ, ಕೊಸಿಕೆಂಟ್ ಅಂತ ಹೇಳಿ, ಸೆಕ್ ಅಂತ ಓದಬೇಡಿ, ಸೀಕೆಂಟ್ ಅಂತ ಓದಿ. ಓಕೆನಾ? ಯಾಕಂದ್ರೆ ಇಟ್ ಶುಡ್ ಬಿ ಲೈಕ್ ಮೀನಿಂಗ್ಫುಲ್. ಹಾಗಾಗಿ ಸೊ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸಿಕೆಂಟ್ ಎ, ಸೀಕೆಂಟ್ ಎ, ಕಾಟ್ ಎ ಅಂತ ಓದ್ತೀರಾ. ಈಗ ಯಾವಾಗಲೂ ನಾವು ಸೈನ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆಪೋಸಿಟ್ ನ ಹೈಪೋಟೆನಸ್ ರೇಷಿಯೋ ತಗೊಳ್ತೀವಿ. ಕಾಸ್ ಅಂತ ತಗೋಬೇಕಾದ್ರೆ ಅಡ್ಜಸೆಂಟ್ ಮತ್ತೆ ಹೈಪೋಟೆನಸ್ ನ ತಗೊಳ್ತೀವಿ. ಟ್ಯಾನ್ ಅಂದಾಗ ಆಪೋಸಿಟ್ ಬೈ ಅಡ್ಜಸೆಂಟ್. ಕೊಸಿಕೆಂಟ್ ಅಂತ ಬಂದಾಗ ಹೈಪೋಟೆನಸ್ ಬೈ ಆಪೋಸಿಟ್. ಸೀಕೆಂಟ್ ಅಂತ ಬಂದಾಗ ಹೈಪೋಟೆನಸ್ ಬೈ ಅಡ್ಜಸೆಂಟ್. ಕಾಟ್ ಅಂತ ಬಂದಾಗ ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಹೇಳಿ ಈ ರೇಷಿಯೋಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದು ಫಸ್ಟ್ ಫ್ಯಾಕ್ಟರ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್, 3 ಸೈಡ್ಗೂ ನಾವು ಒಂದೊಂದು ಹೆಸರು ಕೊಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಆಂಗಲ್. ಈಗ ನೋಡಿ, ಇಲ್ಲಿ ಸ್ವಲ್ಪ ನೋಡ್ತಾ ಬನ್ನಿ. ಈಗ ನಾನು ಇನ್ನೂ ಕ್ಲಾರಿಟಿ ಕೊಡ್ತೀನಿ. ಈ ಫಿಗರ್ ನೋಡಿ, ಯಾರಿಗ ಅರ್ಥ ಆಗಿಲ್ಲ ಇವಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವಾಗ ಸೈನ್ ಸಿ ತಗೊಳ್ತಾ ಇದ್ದೀನಿ, ಇದು ಈ ಆಂಗಲ್ ತಗೊಳ್ತಾ ಇದ್ದೀನಿ. ಓಕೆನಾ? ಅದ್ರ ಪ್ರಕಾರ ನೋಡಿ, ಇಲ್ಲಿ ಸೈಡ್ಸ್ ಬರ್ಕೊಂಡು ಬರ್ತೀನಿ ನೋಡಿ. ಎ ಬಿಗೆ ಇಲ್ಲಿ ನೋಡಿ, ಫಸ್ಟ್ ಇದನ್ನ ಬರೆಯೋಣ, ಅವಾಗ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಈಗ. ಓಕೆನಾ? ಎಸ್. ಇಲ್ಲಿ ಎಗೆ ಆಂಗಲ್ ಎಗೆ ನಾನು ತಗೊಂಡಾಗ ಆಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಏನ್ ಬರುತ್ತಪ್ಪ? ಬಿ ಸಿ ಬೈ ಎ ಸಿ. ಕರೆಕ್ಟಾ? ನೆಕ್ಸ್ಟ್ ಕೊಸಿಕೆಂಟ್ ಅಂತ ಬಂದಾಗ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಬಂದಾಗ ಎ ಬಿ ಬೈ ಎ ಸಿ. ಟ್ಯಾನ್ ಅಂತ ಬಂದಾಗ ಆಪೋಸಿಟ್ ಬೈ ಅಡ್ಜಸೆಂಟ್, ಸೊ ಬಿ ಸಿ ಬೈ ಎ ಬಿ. ಇದು ಉಲ್ಟಾ, ಇವಾಗ ಇದನ್ನ ಉಲ್ಟಾ ಮಾಡೋದು, ಎ ಸಿ ಬೈ ಬಿ ಸಿ. ನೆಕ್ಸ್ಟ್ ಇದನ್ನ ಉಲ್ಟಾ ತಗೊಳ್ಳೋಣ, ಏನಾಗುತ್ತೆ? ನೆಕ್ಸ್ಟ್ ಎ ಸಿ ಬೈ ಎ ಬಿ. ಅಗೇನ್ ಇಫ್ ಐ ಟೇಕ್ ದಿಸ್ ರಿವರ್ಸ್, ಎ ಬಿ ಬೈ ಬಿ ಸಿ. ಈ ತರ ಆಗುತ್ತೆ. ಈಗ ನೋಡಿ, ನಾನು ಆಂಗಲ್ ಚೇಂಜ್ ಮಾಡ್ತಾ ಇದ್ದೀನಿ. ನಾವು ಐ ಆಮ್ ನಾಟ್ ಟೇಕಿಂಗ್ ದಿಸ್. ಇವಾಗ ಆಂಗಲ್ ಸಿ ಪ್ರಕಾರ ನೋಡೋದಾದ್ರೆ, ಇಲ್ಲಿ ಬರಿಬಹುದು ನಾವು ಎ ಸಿ ಹೈಪೋಟೆನಸ್ ಆಗತ್ತೆ, ಸಿ ಪ್ರಕಾರ ಎ ಬಿ ಆಪೋಸಿಟ್ ಆಗತ್ತೆ, ಸಿ ಪ್ರಕಾರ ಬಿ ಸಿ ಅಡ್ಜಸೆಂಟ್ ಆಗುತ್ತೆ. ಇಲ್ಲಿ ಬರ್ದಿರೋ ತರ ಬರ್ದಿದ್ದೀವಿ. ಈಗ ಸೈನ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಇರಲಿ ಆಪೋಸಿಟ್ ಬೈ ಹೈಪೋಟೆನಸ್ ಅಷ್ಟೇ ಬರೋದು, ಅದು ಚೇಂಜ್ ಆಗಲ್ಲ. ಆಮೇಲೆ ಆಂಗಲ್ ಚೇಂಜ್ ಆಯಿತು ಅಂತ ಹೇಳಿ ನಾವು ಫಾರ್ಮುಲಾ ಚೇಂಜ್ ಮಾಡಲ್ಲ. ಸೊ ಆಂಗಲ್ ಸಿಗೆ ಅಂದ್ರೆ ಸಿಗೆ ರೆಪ್ರೆಸೆಂಟ್ ಮಾಡಿ ಬರೆಯುವಂಥದ್ದು. ಸೊ ಆಪೋಸಿಟ್ ಬೈ ಹೈಪೋಟೆನಸ್ ಅಂದಾಗ ಆಪೋಸಿಟ್ ಏನಾಗುತ್ತೆ? ಎ ಬಿ ಬೈ ಏನು ಬರುತ್ತೆ? ಎ ಸಿ ಬರುತ್ತೆ. ಅದೇ ಥರ ಕಾಸ್ ಸಿ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದು? ಬಿ ಸಿ ಬೈ ಎ ಸಿ. ನೆಕ್ಸ್ಟ್ ಟ್ಯಾನ್ ಅಂತ ಬರುತ್ತೆ, ಟ್ಯಾನ್ ಸಿ ಇದೇನು ಬರುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂತ ಬಂದಾಗ ಎ ಬಿ ಬರುತ್ತೆ ಬೈ ಬಿ ಸಿ ಅಂತ ಹೇಳಿ ತಗೊಳ್ತೀವಿ, ಎ ಬಿ ಬೈ ಬಿ ಸಿ. ನೆಕ್ಸ್ಟ್ ಕೊಸಿಕೆಂಟ್ ಎ. ಕೊಸಿಕೆಂಟ್ ಎ ಅಂದ್ರೆ ಸೈನ್ ನ ರಿವರ್ಸ್ ಮಾಡಿ, ಯಾವುದು? ಹೆಚ್ ಬೈ ಅಂದ್ರೆ ಹೈಪೋಟೆನಸ್ ಬೈ ಆಪೋಸಿಟ್, ಸೊ ಎ ಸಿ ಬೈ ಎ ಬಿ. ಸೀಕೆಂಟ್ ತಗೊಳ್ಳೋಣ, ಸೀಕೆಂಟ್ ಕಾಸ್ ರಿವರ್ಸ್, ಸೊ ಹೆಚ್ ಬೈ ಎ ಅಂದ್ರೆ ಎ ಸಿ ಬೈ ಬಿ ಸಿ. ಅದೇ ತರ ಕಾಟ್ ಅಷ್ಟೇನೆ, ಇಲ್ಲಿ ಬರಿತೀನಿ ನೋಡಿ. ಕಾಟ್ ಅಂತ ಬಂದಾಗ ಟ್ಯಾನ್ ಅನ್ನು ರಿವರ್ಸ್ ಮಾಡೋಣ, ದಟ್ ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್, ದಟ್ ಈಸ್ ಬಿ ಸಿ ಬೈ ಎ ಬಿ. ಈ ತರ ಹೇಳಿ ಬರಿತೀವಿ. ಡಿಪೆಂಡಿಂಗ್ ಅಪಾನ್ ಆಂಗಲ್ ಎ ಅಥವಾ ಸಿ ನಮ್ಗೆ ಏನಾಗುತ್ತೆ? ಆಪೋಸಿಟ್ ಅಡ್ಜಸೆಂಟ್ ಬದಲಾಗುತ್ತೆ. ಅದಕ್ಕೆ ತಕ್ಕಂತೆ ನಾವಿಲ್ಲಿ ಫೈಂಡ್ ಔಟ್ ಮಾಡಿ. ಇದಿಷ್ಟು ನೋಡಿ ಬೇಸಿಕ್ ನಾನು ಇನ್ನು ಹೇಳ್ಕೊಡ್ತಾ ಇರೋಂಥದ್ದು. ಇದಾದ ಮೇಲೆ ನೋಡಿ ರೇಷಿಯೋಸ್ ಬರುತ್ತೆ. ಈಗ ತಾನೇ ರಿವರ್ಸ್ ಅನ್ನೋದ್ರ ಬಗ್ಗೆ ಹೇಳಿದೆ. ಯಾವುದು? ಸೈನು ಇಸ್ ಅ ರೆಸಿಪ್ರೋಕಲ್ ಆಫ್ ಕೊಸಿಕೆಂಟ್ ಅಥವಾ ಕೊಸಿಕೆಂಟ್ ಇಸ್ ರೆಸಿಪ್ರೋಕಲ್ ಆಫ್ ಸೈನ್. ಇದನ್ನ ನೆನ್ಪಿಟ್ಕೊಳ್ಳಿ. ಸೈನು ಮತ್ತೆ ಕೊಸಿಕೆಂಟ್ ಏನಾಗಿರುತ್ತೆ? ರೆಸಿಪ್ರೋಕಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ ತೀಟಾ 3/4 ಆಗಿರುತ್ತೆ, ಕೊಸಿಕೆಂಟ್ ತೀಟಾ ರಿವರ್ಸ್, ಸೊ 4/3. ಇಟ್ ಇಸ್ ನಥಿಂಗ್ ಬಟ್ ದಿ ರೆಸಿಪ್ರೋಕಲ್ ಅಂತ ಬಂದಾಗ 3/4 1 ಅಂತ ಬಂದಾಗ ಸೊ ಇಟ್ ಬಿಕಮ್ಸ್ 4/3. ಯಾವುದು? ಸೈನು ಕೊಸಿಕೆಂಟ್. ಅದೇ ತರ ಕಾಸು ಸೀಕೆಂಟ್ ಆಗಿರುತ್ತೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಕಾಸ್ ತೀಟಾ ಇಸ್ 5/2. ಆಗೇನಾಗುತ್ತೆ? ಸೀಕೆಂಟ್ ತೀಟಾ ಅಂತ ಬಂದಾಗ 2/5 ರಿವರ್ಸ್ ಮಾಡ್ಕೋತೀವಿ. ಓಕೆನಾ? ಅದೇ ತರ ಟ್ಯಾನ್ ಅಷ್ಟೇ. ಟ್ಯಾನ್ ಅಂಡ್ ಕಾಟ್ ಆರ್ ದೇರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಜೊತೆಗೆ ನೋಡಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕೊಸಿಕೆಂಟ್ ತೀಟಾ ಸೈನ್ ತೀಟಾ 1, ಯಾವಾಗಲೂ ದ ಪ್ರಾಡಕ್ಟ್ ಆಫ್ ಸೈನ್ ಅಂಡ್ ಕೊಸಿಕೆಂಟ್ 1. ಹೆಂಗೆ ಮ್ಯಾಮ್ ಅಂದ್ರೆ ಇಲ್ಲೇ ನೋಡ್ತಾ ಬನ್ನಿ. ಸೈನ್ ತೀಟಾ ಏನಿದೆ? 3/4. ಇದೇನಾಗಿದೆ? 4/3. 3 3
4 ಕ್ಯಾನ್ಸಲ್, ಇಟ್ ಇಸ್ 1 ನೋಡ್ತಾ ಬನ್ನಿ. ಅದೇ ತರ cos theta into secant theta 1, tan theta into cot theta is equal to 1. ಅದ್ರ ಜೊತೆಗೆ ರಿಲೇಷನ್ ಬಿಟ್ವೀನ್ ಸೈನ್ ಅಂಡ್ ಕಾಸ್, ಟ್ಯಾನ್ ಅಂಡ್ ಕಾಟ್ ಅಂತ ಬಂದಾಗ ಇದನ್ನ ಡಿವಿಷನ್ ರೇಷಿಯೋಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಟ್ಯಾನ್ ಅನ್ನ ನಾನು ಸೈನ್ ಬೈ ಕಾಸ್ ಅಂತ ಹೇಳಿ ಬರಿಬಹುದು. ಸೈನ್ ಥೀಟಾನ ಏನಂತ ಬರಿಬಹುದು, ಸೈನ್ ಬೈ ಕಾಸ್. ಇಲ್ಲೇ ಅಬ್ಸರ್ವ್ ಮಾಡ್ತಾ ಬನ್ನಿ, ನಮ್ಗೆ ಇವಾಗ ಇಲ್ಲೇ ನೋಡ್ತಾ ಬನ್ನಿ, ಟ್ಯಾನ್ ಥೀಟಾ ಅಂದ್ರೆ ಈಗ ಸೈನ್ ಥೀಟಾ ಅಂತಂದ್ರೆ ನಾವು ಯಾವಾಗ್ಲೂ ಏನ್ ಬರಿತೀವಿ, ಆಪೋಸಿಟ್ ಬೈ ಹೈಪೋಟನಸ್. ಕಾಟ್ ಇದು ಏನು ಕಾಸ್ ಥೀಟಾ ಅಂದ್ರೆ ಏನ್ ಬರಿತೀವಿ, ಅಡ್ಜಸೆಂಟ್ ಬೈ ನೋಡಿ ಹೈಪೋಟನಸ್ ಇತ್ತು, ಏನ್ ಬರುತ್ತೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ನಾವೇನ್ ತಗೊಳ್ತೀವಿ, ಟ್ಯಾನ್. ಹಾಗಾಗಿ ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್. ಈಗ ಗೊತ್ತಿದೆ ಇದು ರೆಸಿಪ್ರೋಕಲ್ ಆಗಿರುತ್ತೆ. ಕಾಟ್ ಥೀಟಾ ಅಂದ್ರೆ ಕಾಸ್ ಬೈ ಸೈನ್ ಆಗಿರುತ್ತೆ. ಇದ್ರ ಜೊತೆಗೆ ಈ ವ್ಯಾಲ್ಯೂಸ್ ಟೇಬಲ್ ಕಲ್ತಿರ್ಬೇಕು. ಇದೇನು ನಿಮ್ಗೆ ಪ್ರೂವಿಂಗ್ ಏನು ಇಲ್ಲ, ಬಟ್ ವ್ಯಾಲ್ಯೂಸ್ ಟೇಬಲ್ ಕಲ್ತಿದ್ರೆ ಟು ರಿಲೇಟೆಡ್ ಟು ದಿಸ್ ನೀವೇನ್ ಮಾಡ್ಬೋದು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ನಾನು ಆಗ್ಲೇ ನನ್ನ ಸೆಷನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಟ್ರಿಕ್ಸ್ ಅಂಡ್ ಟಿಪ್ಸ್ ಅಂತ ಹೇಳಿ ಒಂದು ಸೆಷನ್ ಇದೆ, ಅಲ್ಲಿ ನಾನು ಹೇಳ್ಕೊಡ್ತೀನಿ ಟೇಬಲ್ ನ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಜಸ್ಟ್ ನೀವು ಸೈನ್ ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಕಾಸ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಕೊಸಿಕೆಂಟ್, ಸೀಕೆಂಟ್, ಕಾಟ್ ಎಲ್ಲ ನೀವು ಬರಿಬಹುದು. ಇಲ್ಲಿ ಎನ್ ಡಿ ಅಂದ್ರೆ ನಾಟ್ ಡಿಫೈನ್ಡ್ ಅಂತ ಹೇಳಿ. ಇದ್ರ ಬಗ್ಗೆ ನಾನು ಟ್ರಿಕ್ಸ್ ಅಂಡ್ ಹಿಂಟ್ಸ್ ಅಲ್ಲಿ ನಾನು ಸಿಂಪಲ್ ಆಗಿ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬಿಕಾಸ್ ಈಗ ಟೈಮ್ ಶಾರ್ಟೇಜ್ ಇರೋದ್ರಿಂದ ಐ ವಿಲ್ ಗೋ ಟು ದ ಫರ್ದರ್ ಕ್ವೆಶನ್. ಈಗ ನಿನಗೆ ಆಲ್ರೆಡಿ ಹೇಳಿದೆ ನಾನೀಗ ಈ ಸೆಷನ್ ಅಲ್ಲಿ ನಾನು ಒಂದು MCQ ಆಗಿರುತ್ತೆ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ಗೆ, ಮ್ಯಾಕ್ಸಿಮಮ್ 2 or 3 to 4 ಮಾರ್ಕ್ಸ್ ನಾನಿಲ್ಲಿ ನಿಮ್ಗೆ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಕ್ವೆಶನ್ಸ್ ನ ಅರ್ಥ ಮಾಡಿಕೊಂಡು ಫಾರ್ ದಟ್ ರಿಲೇಟೆಡ್ ಟು ದಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ರೇಷಿಯೋಸ್. ಈಗ ಫಸ್ಟ್ ನೋಡಿ ಒಂದೊಂದೇ ಕ್ವೆಶನ್ಸ್ ಹೇಳ್ತಾ ಬರ್ತೀನಿ. ಇಫ್ 3 tan A is equal to 4, then the value of cot A, ನೋಡಿ ಅವ್ರು ಏನ್ ಕೊಟ್ಟಿದ್ದಾರೆ, 3 tan A is equal to 4. ನಾನು ಬರೀ tan A ತಗೊಳ್ತೀನಿ, ಇದೇನಾಗತ್ತೆ 4/3. ಅವ್ರು ಕೇಳ್ತಾ ಇರೋದೇನು, cot A. ನೋಡಿ ಇವೆರಡು ರೆಸಿಪ್ರೋಕಲ್ ಟು ಈಚ್ ಅದರ, ಹಾಗಾದ್ರೆ ಇದೇನಾಯ್ತು 3/4. ಆಪ್ಷನ್ ಬಿ. ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ನೀವೇನ್ ಮಾಡ್ಬೇಕು, ಕ್ವೆಶನ್ಸ್ ಅರ್ಥ ಮಾಡ್ಕೋಬೇಕು. ಅದೇ ತರ ನೋಡಿ ಕೊಸಿಕೆಂಟ್ ಕೇಳ್ತಾರೆ, ಸೀಕೆಂಟ್ ಕೇಳ್ತಾರೆ. ನೋಡಿ 4 ಕೊಸೆಕೆಂಟ್ A is equal to 5 ಆಯ್ತು. ಕೊಸಿಕೆಂಟ್ ನೋಡಿ ಕೊಸಿಕೆಂಟ್ A is equal to 5/4. ಸೊ ನಿಮ್ಗೆ ಏನ್ ಬರಬೇಕು, ಸೈನ್ A ಬೇಕು. ದೀಸ್ ಟು ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್, ಸೊ 4/5. ಸೊ 4/5 ವಿಚ್ ಇಸ್ ಆಪ್ಷನ್ ಡಿ. ಇದು ನಿಮ್ಗೆ ಹೋಮ್ವರ್ಕ್ ಕ್ವೆಶನ್. ನನಗೆ ಸೀಕೆಂಟು ಕಾಸ್ಗೆ ಏನ್ ರಿಲೇಶನ್ಶಿಪ್ ಬರುತ್ತೆ ಅಂತ ನೋಡ್ಕೊಂಡು ನನಗೆ ಹೇಳಿ. ಈಗ ನೆಕ್ಸ್ಟ್ ನೋಡಿ, if sin A is equal to 3/4, then the value of 1 minus cos square A ಅಂತ ಹೇಳಿದ್ದಾರೆ. So sin A is equal to 3/4. ಅವ್ರು ಕೇಳ್ತಾ ಇರೋದು 1 minus cos square A. ಈಗ ನಮ್ಗೊಂದು ರಿಲೇಶನ್ಶಿಪ್ ಗೊತ್ತಿದೆ, ಅದನ್ನ ನಾನು ಕೊಡ್ಲಿಲ್ಲ, ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. sin square A plus cos square A is equal to 1. ಇವೆರಡು ರಿಲೇಶನ್ಶಿಪ್ ಇದೆಯಲ್ಲ, ಅಂದ್ರೆ ವಾಟ್ ಎವರ್ ದ ಸೈನ್ ನಮ್ಗೆ ಏನ್ ಬರುತ್ತೆ ಅದನ್ನ ಸ್ಕ್ವೇರ್ ಮಾಡಿ, ಕಾಸ್ ಅನ್ನ ಏನ್ ಬರುತ್ತೆ ಸೈನ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ 1. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಸೈನ್ ಸ್ಕ್ವೇರ್ ಎ, ಕಾಸ್ ಅನ್ನ ಆ ಕಡೆ ಕಳಿಸ್ತೀನಿ, ಹಾಗೇನಾಯ್ತು 1 minus cos square A. ಹಾಗಾದ್ರೆ 1 minus cos square A ಜಾಗ ನಾನು ಏನ್ ಹಾಕ್ಬೋದು, ಸೈನ್ ಸ್ಕ್ವೇರ್ ಎ. ಅಂದ್ರೆ ಸೈನ್ ವ್ಯಾಲ್ಯೂನೇ ನಾನು ಸ್ಕ್ವೇರ್ ಮಾಡೋದು, 3 square 9, 4 square 16. ಸೊ 9/16 ವಿಚ್ ಇಸ್ ಆಪ್ಷನ್ ಸಿ. ಓಕೆ, ಇದು ಉಲ್ಟಾ ಕೊಟ್ಟಿದ್ದಾನೆ ನೋಡಿ. ಇವಾಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಕಾಸ್ ಎ ಕೊಟ್ಟಿದ್ದಾರೆ. ಕಾಸ್ ಎ ಇಸ್ 1/√2. ಏನ್ ಬರುತ್ತೆ, 1 minus ಸೈನ್ ಸ್ಕ್ವೇರ್ ಎ ಏನ್ ಬರುತ್ತೆ ನೋಡಿ. ಈಗ ಆಲ್ರೆಡಿ 1 minus ಸೈನ್ ಸ್ಕ್ವೇರ್ ಎ ಅಂತಂದ್ರೆ ಇಟ್ ಇಸ್ ಕಾಸ್ ಸ್ಕ್ವೇರ್. ಸೊ ಕಾಸ್ ಅನ್ನ ಸ್ಕ್ವೇರ್ ಮಾಡೋ, 1 square 1, √2 square ಇಟ್ ಇಸ್ 2 ಅಷ್ಟೇ. ಸೊ ಇಟ್ ಇಸ್ 1/2. ಓಕೆನಾ, ಎಸ್. ನೆಕ್ಸ್ಟ್ ನೋಡಿ, ಇಫ್ sin A is 1/2, then the value of √1 minus cos square A. ಇಲ್ಲೇ ನೋಡ್ತಾ ಬನ್ನಿ, ಇದನ್ನೇ ಬರೀತೀರಲ್ವಾ, sin square A is equal to 1 minus cos square A. ಇದನ್ನ ಬರೀ ನನಗೆ sin A ಬೇಕು. sin A ಅಂತಂದ ಬಂದಾಗ ಏನ್ ಬರುತ್ತೆ, ರೂಟ್ ಸ್ಕ್ವೇರ್ ಏನಾಗುತ್ತೆ, ರೂಟ್ ಆಗುತ್ತೆ. 1 minus cos square A ಅಂದ್ರೆ ಅರ್ಥ 1 minus cos square A, you can write it as sin A. So sin A is 1/2, sin A ನೇ ಆಗಿರುತ್ತೆ ವಿಚ್ ಇಸ್ 1/2. ಅದಕ್ಕೆ ಹೇಳೋದು ಕ್ವೆಶನ್ಸ್ ಕೊಟ್ಟಾಗ ಸ್ವಲ್ಪ ಅದ್ರ ಕಡೆ ಗಮನ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಈಸಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಯಾ, ಇಫ್ 1 plus tan square A is equal to 2, then the value of 3 secant square A ಅಂತ ಹೇಳಿ ಕೇಳ್ತಾ ಇದೆ. ಈಗ ಫಸ್ಟ್ ನೋಡಿ,
ಇಲ್ಲೂ ಅಷ್ಟೇ ರಿಲೇಶನ್ಶಿಪ್ ಇದೆ. ಏನಪ್ಪಾ ಅಂದರೆ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಹೇಗೆ ನಮಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನು ಬಂತು ನಮಗೆ ಐಡೆಂಟಿಟೀಸ್, ದಿಸ್ ಇಸ್ ದ ಸೆಕೆಂಡ್ ಐಡೆಂಟಿಟಿ. ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇಲ್ಲೇ ನೋಡಿ ಸೀಕೆಂಟ್ ಸ್ಕ್ವೇರ್ ಎ, ಈ ಕಡೆಗೆ ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ ನಾನು ತಗೊಳ್ತೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ದಟ್ ಈಸ್, ಹಾಗಾದರೆ ನಾನಿಲ್ಲಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 2 ಆದರೆ ದೆನ್ ದ ವ್ಯಾಲ್ಯೂ ಆಫ್ 3 ಸೀಕೆಂಟ್ ಸ್ಕ್ವೇರ್. ಅಂದರೆ ಸೀಕೆಂಟ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ದಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಎಷ್ಟು ಆದರೆ ಅವ್ರೇನು ಕೊಟ್ಟಿದ್ದಾರೆ 3 ಸೀಕೆಂಟ್ ಸ್ಕ್ವೇರ್ ಎ 3 ಇರುತ್ತೆ. ಸೀಕೆಂಟ್ ಸ್ಕ್ವೇರ್ ಎ ಅಂದರೆ ನಾನು ಏನಂತ ತಗೊಳ್ಬೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅದೆಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. 3 2s 6 ಆಯಿತು. ಆಪ್ಷನ್ ಡಿ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಅಂದರೆ ಇಲ್ಲಿ 1 ಪ್ಲಸ್ ಏನಿದೆ 1 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಜಾಗದಲ್ಲಿ ನಾನು ಏನು ಹಾಕ್ಬೋದು ಸೀಕೆಂಟ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ಸೊ 3 ಮಲ್ಟಿಪ್ಲೈ ಮಾಡಿಕೊಂಡ್ರೆ 3 ಆನ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 3 ಸೀಕೆಂಟ್ ಸ್ಕ್ವೇರ್ 2 3s 6 ಈ ಥರ ಬರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಆ 8th ಒನ್ ಕೂಡ ಅಷ್ಟೇ. ನಮಗೆ ಇನ್ನೊಂದು ಇದೆ ಕೊಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನೋಡಿ 3 ಐಡೆಂಟಿಟೀಸ್, ಇದೊಂದು ನಾನು ಹೇಳಲಿಲ್ಲ. ನಂಬರ್ 1 ನೋಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಅದೇ ಥರ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಆ ಥರ ಕೊಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಐಡೆಂಟಿಟೀಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಅದ್ರ ಪ್ರಕಾರ ನೋಡಿ ಇಲ್ಲೇನಾಯಿತು ನನಗೆ ಕೊಸೀಕೆಂಟ್ ಸ್ಕ್ವೇರ್ ಎ ಇದೇನು ಉಲ್ಟಾ ಹೋಯಿತು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರುತ್ತೆ. ಅಂದರೆ ಕೊಸೀಕೆಂಟ್ ಜಾಗದಲ್ಲಿ ನಾನು ಏನು ಹಾಕ್ಬೋದು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸರಿನಾ? ಹಾಗಾದರೆ ನಾನು ಇಲ್ಲಿ ನೋಡ್ತಾ ಬನ್ನಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿ. ಅವ್ರು ಕೇಳಿರೋದೇನು 3 ಕೊಸೀಕೆಂಟ್ ಸ್ಕ್ವೇರ್ ಎ. 3 ಕೊಸೀಕೆಂಟ್ ಸ್ಕ್ವೇರ್ ಅಂದರೆ 3 ಇದೆ. ಸೊ ಕೊಸೀಕೆಂಟ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಂಟು ಏನಾಯಿತು 7/3 3 ಕ್ಯಾನ್ಸಲ್ ಆಯಿತು. ಸೊ ಇಟ್ ಇಸ್ 7. ಕ್ಲಿಯರ್ ಆಯಿತಾ? ಎಸ್. ಈಗ ನೆಕ್ಸ್ಟ್ ನೋಡ್ತಾ ಬನ್ನಿ, ಇಲ್ಲಿ ಕೊಟ್ಟಿದ್ದಾರೆ ಎಸ್ ಇಫ್ ಕೊಸೀಕೆಂಟ್ ಎ ಇಸ್ ರೂಟ್ 2 ದೆನ್ ದ ವ್ಯಾಲ್ಯೂ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇಫ್ ಕೊಸೀಕೆಂಟ್ ಎ ಇಸ್ ರೂಟ್ 2 ಹಾಗಾದರೆ ಇದೇ ನೋಡ್ಕೊಳ್ಳಿ, ಇದನ್ನೇ ನಾನು ತಗೊಳ್ತೀನಿ. ಕೊಸೀಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಯಿತು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಕರೆಕ್ಟಾ? ಅವ್ರು ಕೇಳ್ತಾ ಇರೋದೇನು ವಾಟ್ ಇಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈಗ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದರೆ ಏನು ಕೊಸೀಕೆಂಟ್ ಎ ಬರೀ ಎ ನೋಡಿ ಇಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತಂದ್ರೇನು ಕೊಸೀಕೆಂಟ್ ಸ್ಕ್ವೇರ್ ಎ. ಆದರೆ ಅವ್ರೇನು ಕೊಟ್ಟಿದ್ದಾರೆ ಬರೀ ಕೊಸೀಕೆಂಟ್ ಎ ಕೊಟ್ಟಿದ್ದಾರೆ. ಸ್ಕ್ವೇರ್ ಮಾಡಿ, ಹಾಗಾದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ 2. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇವೆಲ್ಲ ನೋಡಿ ಟೇಬಲ್, ನೀವೇನು ಆ್ಯಂಗಲ್ನ ಅದನ್ನು ನಾನು ಹೇಳ್ಕೊಡ್ತೀನಿ ನಾನು. ಟ್ರಿಕ್ಸ್ ಆ್ಯಂಡ್ ಹಿಂಟ್ಸ್ ಅಂತ ಬಂದಾಗ ನೀವು ಹೇಗೆ ಫಾರ್ಮುಲಾ ಎಲ್ಲ ಫಾರ್ಮುಲಾ ಹೇಗೆ ನೆನ್ಪಿಟ್ಕೋಬೇಕು, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಫಾರ್ಮುಲಾ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಈಗ ನೋಡಿ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 60 ಈಸ್ ಅಂತ ಕೇಳಿದ್ದಾರೆ. ಈಗ ಸೈನ್ 60 ತಗೊಳ್ಳೋಣ. ಸೈನ್ 60 ಡಿಗ್ರಿ ಏನಾಗುತ್ತೆ ಇಟ್ ಇಸ್ ಏನು ಕೊಟ್ಟಿದ್ದಾರೆ ಅವರು √3/2. ಈಗ ಅವ್ರು ಕೇಳ್ತಾ ಇರೋದೇನು ಸ್ಕ್ವೇರಿಂಗ್ ಅಂದರೆ ಸ್ಕ್ವೇರ್ ಕೇಳಿರೋದ್ರಿಂದ ಸ್ಕ್ವೇರ್ ಆಗಿ ಏನಾಗುತ್ತೆ ರೂಟ್ ಕ್ಯಾನ್ಸಲ್ ಆಗಿ 3 2 ಸ್ಕ್ವೇರ್ 4 3/4 ವಿಚ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಕೇಳ್ತಿದ್ದಾರೆ. ಸೈನ್ 30 ಈಸ್ 1/2 ಕಾಸ್ 60 ಈಸ್ 1/2 1/2 ಎಷ್ಟು ಬರುತ್ತೆ 1 ಬರುತ್ತೆ ವಿಚ್ ಇಸ್ ಆಪ್ಷನ್ ಸಿ. ಆ ಟೇಬಲ್ ಕಲ್ತ್ಕೊಂಡ್ರೆ ಮಾತ್ರ ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್, ನೆನಪಲ್ಲಿರಲಿ. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ ದ ವ್ಯಾಲ್ಯೂ ಆಫ್ 1 ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಅಂತ ಇದೆ. ಸೈನ್ 30 ಡಿಗ್ರಿ ಪ್ಲಸ್ ಇಲ್ಲೇನಾಗುತ್ತೆ 1 ವಾಟ್ ಇಸ್ ಸೈನ್ 30 ಡಿಗ್ರಿ 1/2 ಪ್ಲಸ್ ದಿಸ್ ಇಸ್ 1. ಇಲ್ಲೇ ಅಬ್ಸರ್ವ್ ಮಾಡಿ 1/2 ಅಂದರೆ ಇಟ್ ಇಸ್ 2. ಓಕೆ, 1/2 ಅಂತಂದ್ರೆ ಎಷ್ಟು ಇದ್ರ ವ್ಯಾಲ್ಯೂ 2 ಆಗುತ್ತೆ. ಸೊ 2 + 1 ಏನಾಯಿತು 3 ಆಗುತ್ತೆ. ಸೊ ಇದೇನಾಯಿತು 1/2 ಅಂದರೆ 2 + 1 is equal to 3 which is option C. Clear? Next, the value square 45 degree into cos square 45 degree ಅಂತ ಹೇಳ್ಕೊಟ್ಟಿದ್ದಾರೆ. sin 45 degree, ನಾವು sin 45 degree ಅಂತ ಬಂದಾಗ 1/√2 ತಗೊಳ್ತೀವಿ, ಬಟ್ ಹಿಯರ್ ಇಟ್ ಇಸ್ ಸ್ಕ್ವೇರ್ ಇಂಟು ಅಗೇನ್ 1/√2 ಇನ್ ಸ್ಕ್ವೇರ್ ಆಗಿದೆ.
ಸೊ 1/√2 ಸ್ಕ್ವೇರ್ ಅಂದರೆ ಇಟ್ ಬಿಕಮ್ಸ್ 1/2 ಯಾಕಂದ್ರೆ √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಇಟ್ ಇಸ್ 1/2. 1/2 into 1/2 we are going to get it as 1/4. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ವೆಶನ್ ಇವೆಲ್ಲ MCQಲಿ ಕೇಳುವಂತ ಕ್ವೆಶನ್ಸ್ ಆಗಿರುತ್ತೆ. ಈಗ ನೆಕ್ಸ್ಟ್ 1 ಮಾರ್ಕಲ್ಲಿ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಕಮಿಂಗ್ ಟು ದ 1 ಮಾರ್ಕ್ ಕ್ವೆಶನ್ ಬಂದಾಗ ನೋಡಿ, ಇವೆಲ್ಲ 1 ಮಾರ್ಕ್ ಕ್ವೆಶನ್ಸ್ ಇದು. ಇಫ್ 2 sin theta cos theta is equal to 1, then find the value of sin theta plus cos theta whole square ಕೇಳಿದ್ದಾರೆ. ಈಗ ಇದ್ರ ಪ್ರಕಾರ ಬರ್ತೀನಿ ನೋಡಿ. ಇದು ಯಾವ ತರ ಇದೆ? sin theta ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತಿದೆ. ಇದೆಲ್ಲ ನೀವು ಬೇಸಿಕ್ಸ್ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೌ ಇಟ್ ಇಸ್ ಲುಕಿಂಗ್? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರುತ್ತೆ ನಿಮಗೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಕರೆಕ್ಟ್. ಅದ್ರ ಪ್ರಕಾರ ಬರೆಯೋದಾದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 sin theta cos theta. What is the value of this? Sin square theta plus cos square theta, it is 1. Identity. ಇದ್ರ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ. 2 sin theta cos theta is 1. 1 plus 1 ಏನಾಯಿತು? 2 ಆಯಿತು. What is the value of sin theta plus cos theta whole square? It is 2. Coming to the next one. In a given triangle, if angle ABC is 90 degree, angle ACB is 30 degree, then find AB is to AC. AB, ಸೊ ಕೇಳ್ತಾ ಇರೋದೇನು? AB is to AC ಅಂತ ಕೇಳ್ತಾ ಇದ್ದಾರೆ. AB is to AC ಏನಾಗುತ್ತೆ ಅಂತ ಹೇಳಿ. ಈಗ ಆಸ್ ಯು ನೋ ದಟ್ ವಾಟ್ ಇಸ್ ಎ, ಇದ್ರ ಪ್ರಕಾರ ನೋಡಿ, ಈ 30 ಡಿಗ್ರಿಗೆ ಇಲ್ಲಿ ಅಬ್ಸರ್ವ್ ಮಾಡಿ. ಈ 30 ಡಿಗ್ರಿಗೆ ಎ ಬಿ ವಿಲ್ ಬಿ ಆಪೋಸಿಟ್. ಹೌದಾ? ದಿಸ್ ಇಸ್ ಇಲ್ಲಿ ಬರಿತೀನಿ ಆಪೋಸಿಟ್. ಎ ಸಿ ಏನು? ಹೈಪೋಟೆನಸ್. ಆಪೋಸಿಟ್ ಹೈಪೋಟೆನಸ್ ಯಾವ್ದ್ರಲ್ಲಿ ಬರುತ್ತೆ ನಿಮಗೆ? ಸೈನ್ ಥೀಟಾ. ಹೌದಾ? ಅಂದ್ರೆ ಅದ್ರ ಪ್ರಕಾರ ಹೋಗೋದಾದ್ರೆ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ? ಇಟ್ ಇಸ್ 1/2. ಹಾಗಾದ್ರೆ ನಿಮ್ಗೆ ಏನು ಬರುತ್ತೆ? 1/2 ದಟ್ ಇಸ್ ಈಕ್ವಲ್ ಟು 1:2. ಸೊ ವಾಟ್ ಇಸ್ ದ ರೇಷಿಯೋ ಆಫ್ ಎ ಬಿ ಇಸ್ ಟು ಎ ಸಿ? ಇಟ್ ಇಸ್ 1:2. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈಗ ಎ ಬಿ ಇಸ್ ಟು ಎ ಸಿ ಅಂದರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಬಿ ಬೈ ಎ ಸಿ. ಸೊ ಫ್ರಾಕ್ಷನಲ್ ಫಾರ್ಮು ನನ್ನ ಪ್ರಕಾರ ಈ ಥೀಟಾಗೆ ನೋಡಿ, ವಾಟ್ ಎವರ್ ದ ಆಂಗಲ್ ಇಸ್ ಗಿವನ್, ಆ ಥೀಟಾಗೆ ಎ ಬಿ ಏನಾಯಿತು? ಆಪೋಸಿಟ್ ಆಯಿತು. ಎ ಸಿ ಏನಾಯಿತು? ಹೈಪೋಟೆನಸ್ ಆಯಿತು. ನಮ್ಮ ಪ್ರಕಾರ ಆಪೋಸಿಟ್ ಹೈಪೋಟೆನಸ್ ಅಂತ ಬರೋದು ಎಲ್ಲಿ? ಸೈನಲ್ಲಿ. ಹಾಗಾದ್ರೆ ಸೈನ್ 30 ಡಿಗ್ರಿ ಅಂದಾಗ ಎ ಬಿ ಬೈ ಎ ಸಿ ಅಂತ ಆಗುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 30? ಇಟ್ ಇಸ್ 1/2. ಸೊ ಏನಾಯಿತು? 1:2 ಆಗುತ್ತೆ. ಏನಾಯ್ತಾ? ಎಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್. If √3 tan theta is equal to 1, then the value of theta. Yes, very ಇಲ್ಲೇ ನೋಡ್ತಾ ಬನ್ನಿ. ಏನು ಕೊಟ್ಟಿದ್ದಾರೆ? √3 tan theta is equal to 1. ಈಗ ಇಲ್ಲೇ ಅಬ್ಸರ್ವ್ ಮಾಡಿ, ಬರೀ ನಾನು tan theta ಅಂತ ತಗೊಳ್ತೀನಿ. ಏನಾಯಿತು? 1/√3 ಆಗೋಯ್ತಿದ್ದು. 1/√3. ಸೊ 1/√3 ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಬಂದಾಗ ನೋಡ್ತಾ ಬನ್ನಿ. ಇದು ಟೇಬಲ್. ಇನ್ನು ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡ್ಕೊಳ್ಳಿ. ಈಗ ಟೇಬಲ್ ತಗೊಳ್ತೀನಿ ನಾನು. ಓಕೆ, ಸೊ ದಿಸ್ ಇಸ್ ತಗೊಂಡಾಗ ಫಸ್ಟ್ 0 ಬರುತ್ತೆ ನಿಮಗೆ, 30 ಡಿಗ್ರಿ ಬರುತ್ತೆ, 45 ಡಿಗ್ರಿ ಬರುತ್ತೆ, 60 ಡಿಗ್ರಿ ಬರುತ್ತೆ, 90 ಡಿಗ್ರಿ ಬರುತ್ತೆ. ಕರೆಕ್ಟ್. ಸೊ ಅದ್ರ ಪ್ರಕಾರ ಹೋದರೆ ಸೈನ್ ಬರುತ್ತೆ, ಕಾಸ್ ಬರುತ್ತೆ, ಟ್ಯಾನ್. ಈ 3 ಫಸ್ಟ್ ನಿಮ್ಗೆ ಗೊತ್ತಾದರೆ ಇನ್ನು ಉಳಿದಿದ್ದು ರೆಸಿಪ್ರೋಕಲ್ ತೊಗೊಳ್ಬೋದು ನೀವು. ಈಗ ಸೈನ್ 0 ಇಸ್ 0 ನೆನಪಲ್ಲಿರಲಿ. ಇದು ಫಸ್ಟ್ ಒಂದು ತಿಳ್ಕೊಂಬಿಟ್ರೆ ಆಯಿತು. ನೆಕ್ಸ್ಟ್ 0 ಆದಮೇಲೆ ಸೈನ್ 30 ಹಾಫ್ 1/2. ಇದು 1/√2 ಆಗುತ್ತೆ. 1/√2 ಆಗುತ್ತೆ. 3/2 ಆಯಿತು, ಇದು 1 ಆಯಿತು. ಇದನ್ನೇ ನಾವು ರಿವರ್ಸ್ ಆರ್ಡ್ರಲ್ಲಿ ಬರ್ಕೊಂಡು ಬಂದರೆ ಯು ವಿಲ್ ಗೆಟ್ ಕಾಸ್. ನೋಡಿ ಇಲ್ಲಿ 1√3/2, 1/√2, 1/2, 0. ಈಗ ಇವೆರಡು ಡಿವೈಡ್ ಮಾಡೋಣ. 0/1 is 0. ಇದೇನಾಗುತ್ತೆ? 1/√3 ಆಗುತ್ತೆ. ದಿಸ್ ಇಸ್ 1. ಇದು √3 ಆಗುತ್ತೆ. ಇದು ನಾಟ್ ಡಿಫೈನ್ಡ್ ಆಗುತ್ತೆ. 1/0 ನಮಗೆ ಗೊತ್ತಿಲ್ಲ, ನಾಟ್ ಡಿಫೈನ್ಡ್. ಈಗ ಅವ್ರು ಕೇಳಿರೋದೇನಪ್ಪ? ಇಫ್ ಟ್ಯಾನ್ ಇಲ್ಲೇ ನೋಡಿ, √3 tan theta is equal to 1, then find the value of theta ಅಂದ್ರೆ ಆಂಗಲ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಟ್ಯಾನ್ ಅಲ್ಲಿ ನಿಮಗೆ 1/√3 ಯಾವಾಗ ಬರುತ್ತೆ? ಇಟ್ ಇಸ್ 30 ಡಿಗ್ರಿ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಈ ತರ. ಈಗ ನೆಕ್ಸ್ಟ್ ನೋಡಿ, 2 cos theta is equal to √3. cos theta is equal to √3/2. ಈಗ ಕಾಸ್ ಅಲ್ಲಿ √3/2 ಯಾವಾಗ ಬರುತ್ತಪ್ಪ? ಅಗೈನ್ ಇಟ್ ಇಸ್ 30 ಡಿಗ್ರಿ.
ಓಕೆ, ಇದೊಂದು ಹೋಮ್ವರ್ಕ್ ನಿಮಗೆ. ಪ್ರೀವಿಯಸ್ ಒಂದು ಕ್ವೆಶನ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಇದು ಕೂಡ ಒಂದು ಹೋಮ್ವರ್ಕ್. ತೀಟಾ ಏನು ಬರುತ್ತೆ ಅಂತೇಳಿ ನನಗೆ ಹೇಳಿ. ನೆಕ್ಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 0 ಡಿಗ್ರಿ ಪ್ಲಸ್ ಸೈನ್ 90 ಡಿಗ್ರಿ. ಈಗ ಕಾಸ್ 0 ಎಷ್ಟಪ್ಪ? 1. ಸೈನ್ 90 ಡಿಗ್ರಿ 1. 1 ಪ್ಲಸ್ 1 ಇಟ್ ಈಸ್ 2. ಸಿಂಪಲ್. ನಿಮ್ಗೆ ಈ ಟೇಬಲ್ ಒಂದು ಬರೆಯಕ್ಕೆ ಬಂದರೆ, ವ್ಯಾಲ್ಯೂಸ್ ಬರೆದ್ರೆ, ಈ ರಿಲೇಟೆಡ್ ಆಗಿ, ಆಂಗಲ್ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನ್ ಕೊಟ್ಟರು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಬನ್ನಿ. ಇಫ್ ಎ ಇಸ್ 15 ಡಿಗ್ರಿ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 3a ಅಂತ ಕೇಳಿದ್ದಾರೆ. ಈಗ ನೋಡ್ತಾ ಬನ್ನಿ, ಸೈನ್ 3a. ಸೈನ್ ನೋಡಿ, ಎ ಎಷ್ಟು ಕೊಟ್ಟಿದ್ದಾರೆ? 15 ಡಿಗ್ರಿ. 15 3s ಎಷ್ಟು ಬರುತ್ತೆ? ಇಟ್ ಇಸ್ 45. ಅಗೇನ್ ಸೈನ್ 45 ಅಂದ್ರೆ ಏನು? 1/√2. ವೆರಿ ಸಿಂಪಲ್ ನೋಡಿ, ಈ ತರ ಕ್ವೆಶನ್ ಕೊಟ್ಟಾಗ ತುಂಬಾನೇ ಸಿಂಪಲ್. ನೆಕ್ಸ್ಟ್ ನೋಡಿ, ಇಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 3/5 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 3 ಕೊಸಿಕೆಂಟ್ ಎಕ್ಸ್. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಇವಾಗ ಆಂಗಲ್ ಅಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ಆಂಗಲ್ ಮೆಜರ್ ಕೇಳ್ತಾ ಇಲ್ಲ. ಈಗ ನೋಡ್ತಾ ಬನ್ನಿ, ಸೊ ಇಲ್ಲಿ ಏನಾಗುತ್ತೆ? 3 ಕೊಸಿಕೆಂಟ್ ಎಕ್ಸ್ ಕೇಳ್ತಿದ್ದಾರೆ. ಈಗ ನೋಡಿ, ಸೈನ್ ಎಕ್ಸ್ ನ ರಿವರ್ಸ್ ಮಾಡಿದ್ರೆ, ಅಂದ್ರೆ ಇಫ್ ಐ ಟೇಕ್ ದಿ ರೆಸಿಪ್ರೋಕಲ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಕೊಸಿಕೆಂಟ್ ಅಲ್ವಾ? ಅದ್ರ ಪ್ರಕಾರ ನೋಡೋದಾದ್ರೆ 3/5 ಏನಂತ ಬರಿಬೋದು? 5/3. 3 ಕ್ಯಾನ್ಸಲ್ ಆಯ್ತು. ನಿಮ್ಗೆ ಏನ್ ಬರುತ್ತೆ? 5 ಅಂತ ಹೇಳಿ ಈ ಆನ್ಸರ್ ಬರುತ್ತೆ. ನೋಡಿ ಕ್ವೆಶನ್ಸ್ ಹೆಂಗೆಲ್ಲ ಕೇಳ್ತಾರೆ ಅಂತ. ನೆಕ್ಸ್ಟ್ ನೋಡಿ, ಇಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಟ್ ಸ್ಕ್ವೇರ್ ಥೀಟಾ. ಸ್ಕ್ವೇರ್ ಮಾಡಿದ್ರೆ ಆಯ್ತು, ಇದನ್ನೇ ಸ್ಕ್ವೇರ್ ಮಾಡಿದ್ರೆ ಆಯ್ತು. ಏನ್ ಬರುತ್ತೆ? 49/64. ವೆರಿ ಸಿಂಪಲ್. ನೆಕ್ಸ್ಟ್, if 2 cos theta is equal to 1 then find the value of acute angle theta. Again ಇದು ತುಂಬಾ ಸಿಂಪಲ್. cos theta is equal to ಏನು ಬರುತ್ತೆ? 2 ಈ ಕಡೆ 1/2. ಸೊ 1/2 cos ಅಲ್ಲಿ ಎಲ್ಲಿ ಬರುತ್ತೆ ನಿಮಗೆ? 60 ಡಿಗ್ರಿ. ಸೊ theta will be equal to 60 ಡಿಗ್ರಿ. ನೋಡಿ, ಈ ತರ 1 ಮಾರ್ಕ್ ಕ್ವೆಶನ್ಸ್ ನ ಕೇಳಿದಾಗ ಸ್ವಲ್ಪ ಕ್ವೆಶನ್ ಓದ್ಕೊಂಡು ಅಲ್ಲಿ ಬೇಸಿಕ್ ಅಥವಾ ವಾಟ್ ಎವರ್ ದ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟೀಸ್, ಇಟ್ ಮೇ ಬಿ ರೇಷಿಯೋಸ್ ಆರ್ ಇಟ್ ಮೇ ಬಿ ಡಿವಿಷನ್ ರೇಷಿಯೋಸ್, ಆಂಗಲ್ಸ್ ಆಗಿರ್ಬೋದು, ಈ ತರ ಕೇಳಿದಾಗ ಯು ಕ್ಯಾನ್ ಈಸಿಲಿ ಸಬ್ಸ್ಟಿಟ್ಯೂಟ್ ಅಂಡ್ ಯು ಕ್ಯಾನ್ ಈಸಿಲಿ ಫೈಂಡ್ ದ ಆನ್ಸರ್. ಇದೆಷ್ಟು? ಇವೆಲ್ಲ 1 ಮಾರ್ಕ್ ಕ್ವೆಶನ್ ಆಯ್ತು. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಈ ತರ 2 ಮಾರ್ಕ್ಸ್ ಅಲ್ಲಿ ಕೇಳುವಂಥದ್ದು ಜಾಸ್ತಿ, ಈ ತರ ಕ್ವೆಶನ್ಸ್ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಈ ತರ ಒಂದು ಕ್ವೆಶನ್ ಕೊಡ್ತಾರೆ. ಯಾಕಂದ್ರೆ ಈ ಲೆಸನ್ ಅಲ್ಲಿ ಪ್ರೂವಿಂಗ್ ಒಂದ್ ಸ್ವಲ್ಪ ಟಫ್ ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಖಂಡಿತ ಈಸಿ ಇರುತ್ತೆ ಕ್ವೆಶನ್. ಓಕೆನಾ? ಇಲ್ಲಿ ನೋಡಿ, ಇನ್ ಅ ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಕೇಳಿದ್ದಾರೆ? ಕಾಟ್ ಥೀಟಾ. ಓಕೆನಾ? ಫಸ್ಟ್ ನೋಡಿ, ಕಾಟ್ ಥೀಟಾ. ಕಾಟ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಈಗ ಟ್ಯಾನ್ ಅದು ರೆಸಿಪ್ರೋಕಲ್. ಇದು ಟ್ಯಾನ್ ಅಂದ್ರೆ ಹೇಗೆ ತಗೊಳ್ತೀರಾ? ಆಪೋಸಿಟ್ ಬೈ ಅಡ್ಜಸೆಂಟ್. ಈಗ ಕಾಟ್ ಥೀಟಾ ಅಂತ ಬಂದಾಗ ಏನ್ ತಗೊಳ್ಬೇಕು? ಅಡ್ಜಸೆಂಟ್ ಬೈ ಆಪೋಸಿಟ್. ಯಾವ್ದಕ್ಕೆ ಅಡ್ಜಸೆಂಟ್ ಅಂಡ್ ಆಪೋಸಿಟ್? ಥೀಟಾಗೆ. ಥೀಟಾಗೆ ಅಡ್ಜಸೆಂಟ್ ಯಾವುದು? BC. ಆಪೋಸಿಟ್ ಯಾವುದು? AB. ಏನ್ ವ್ಯಾಲ್ಯೂಸ್ ಇದೆ? 1/1 ಇಟ್ ಇಸ್ 1. ನೋಡಿ, ವೆರಿ ಸಿಂಪಲ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಕಾಟ್ ಥೀಟಾ, ಕಾಟ್ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಬರಬೇಕು ಇಟ್ ಇಸ್ ಅಡ್ಜಸೆಂಟ್ ಬೈ ಆಪೋಸಿಟ್. ಈಗ ಥೀಟಾ ಪ್ರಕಾರ ನೋಡಿ, ದಿಸ್ ಇಸ್ ಅಡ್ಜಸೆಂಟ್, ಅಲ್ಲೇ ಪಕ್ಕ ಇದೆ BC. ಇದು ಆಪೋಸಿಟ್ AB. ಸೊ BC ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ? 1 ಕೊಟ್ಟಿದ್ದಾನೆ. AB ವ್ಯಾಲ್ಯೂ 1/1 ಇಟ್ ಇಸ್ 1. ಕ್ಲಿಯರ್ ಆಯ್ತಾ? ತುಂಬಾ ಈಸಿ ಇರುತ್ತೆ, ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ನೆಕ್ಸ್ಟ್ ಸೀಕೆಂಟ್ ಥೀಟಾ ಅಂತ ಹೋಗೋಣ. ಸೀಕೆಂಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಕಾಸ್. ಹೌದಾ? ಅಲ್ಲಿ ಏನಂತ ಹೇಳ್ತೀವಿ ನಾವು? ಕಾಸ್ ಅಲ್ಲಿ ಏನಂತ ಹೇಳ್ತೀವಿ? ಅಡ್ಜಸೆಂಟ್ ಬೈ ಹೈಪೋಟನಸ್ ಅಂತೀವಿ. ಆದ್ರೆ ಇಲ್ಲಿ ಉಲ್ಟಾ ಆಗುತ್ತೆ, ಹೈಪೋಟನಸ್ ಬೈ ಅಡ್ಜಸೆಂಟ್. ಯಾವುದಕ್ಕೆ ಹೈಪೋಟನಸ್ ಬೈ ಅಡ್ಜಸೆಂಟ್? ಥೀಟಾಗೆ. ನೋಡಿ, ಹೈಪೋಟನಸ್ ಅಂದ್ರೆ AC ಬರುತ್ತೆ, ಅಡ್ಜಸೆಂಟ್ ಅಂದ್ರೆ BC ಬರುತ್ತೆ. ಸೊ AC ಇಸ್ √2 ಬರುತ್ತೆ ಬೈ 1. √2/1 ಇಟ್ ಇಸ್ ನಥಿಂಗ್ ಬಟ್ √2. ನೋಡಿ, ಮುಗೀತು. ಇದು 2 ಮಾರ್ಕ್ಸ್. ಇದಕ್ಕೊಂದು ಮಾರ್ಕು, ಇದೊಂದು ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಈ ತರ ಇದು ಆಕ್ಚುಲಿ ಒಂದೇ ಆಂಗಲ್ ನ ಇಟ್ಕೊಂಡು ಕೇಳುವಂಥದ್ದು. ಈಗ ನೆಕ್ಸ್ಟ್ ನೋಡಿ, ಇನ್ ದ ಫಾಲೋಯಿಂಗ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಸೈನ್ ಥೀಟಾ, ಟ್ಯಾನ್ ಆಲ್ಫಾ. ಈಗ ಫಸ್ಟ್ ನೋಡಿ, ಸೈನ್ಗೆ ಹೋಗೋಣ. ಥೀಟಾನೋ ಆಲ್ಫಾನೋ ಆಂಗಲ್ ಬಗ್ಗೆ ಯೋಚನೆ ಬೇಡ. ಫಸ್ಟ್ ಸೈನ್. ಸೈನ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನ್ ಬರಬೇಕು? ಆಪೋಸಿಟ್ ಬೈ ಹೈಪೋಟನಸ್. ಈಗ ಥೀಟಾಗೆ, ಇದು ಥೀಟಾ, ಇದಕ್ಕೆ ಆಪೋಸಿಟ್ ಯಾವುದು? PQ. ಹೈಪೋಟನಸ್ ಯಾವುದು? PR. ಹಾಗಾದ್ರೆ ವಾಟ್ ಇಸ್ ದ ಲೆಂತ್ ಆಫ್ PQ? ಇಟ್ ಇಸ್ 12. ವಾಟ್ ಇಸ್ ದ ಲೆಂತ್ ಆಫ್ PR? ಇಟ್ ಇಸ್ 13. ಸೊ 12/13. ನೋಡಿ, ವೆರಿ ಸಿಂಪಲ್. ಈಗ ನೆಕ್ಸ್ಟ್ ಬರೋಣ. ಟ್ಯಾನ್ ಆಲ್ಫಾ. ಟ್ಯಾನ್ ಅಂದ ತಕ್ಷಣ ನಮ್ಗೆ ಏನ್ ಬರಬೇಕು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್. ಯಾವುದಕ್ಕೆ? ಆಲ್ಫಾಗೆ ಆಪೋಸಿಟ್ ಯಾವುದು? QR. ಅಡ್ಜಸೆಂಟ್ ಯಾವುದು?
PQ. So that is 5/12. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ತಾ ಬನ್ನಿ. ಇನ್ ಅ ಗಿವನ್ ಫಿಗರ್ ಇಫ್ XYZ is equal to 90 degree then the value find the value of sin alpha ಅಂತ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಸೊ ಆಲ್ಫಾ ಅಂತ ಬಂದಾಗ ಅಗೇನ್ ನಾನು ಆಗ್ಲೇ ಹೇಳಿದಾಗೆ ಸೈನ್ ಆಲ್ಫಾ, ಸೊ ಸೈನ್ ಅಂದ ತಕ್ಷಣ ಏನ್ ಬರಬೇಕು ನಿಮ್ಗೆ? ಆಪೋಸಿಟ್ ಬೈ ಹೈಪೋಟನಸ್ ಬರಬೇಕು. ಸೊ ಆಲ್ಫಾಗೆ ಆಪೋಸಿಟ್ ಯಾವುದು? ZY. ಓಕೆನಾ? ಇದಕ್ಕೆ ಆಪೋಸಿಟ್ ಯಾವುದು? XZ. ಸೊ 3/5 ಅಂತೇಳಿ ಬರುತ್ತೆ. ಸೊ ಈ ತರ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದಷ್ಟು ನಿಮ್ಗೆ ಕಾನ್ಸೆಪ್ಟ್ಸ್ ಏನಾಗಿರ್ಬೇಕು? ಕ್ಲಿಯರ್ ಆಗಿರ್ಬೇಕು. ಯಾವ ತರ ಕೊಟ್ಟಾಗ ನಾವು ಹೇಗೆ ತಗೊಳ್ಬೇಕು, ಕ್ವೆಶನ್ ಹೇಗೆ ಅರ್ಥ ಮಾಡ್ಕೊಂಡ್ಮೇಲೆ ಇದರಲ್ಲಿ ಆಗ್ಲೇ ಸ್ಟಾರ್ಟಿಂಗ್ ನಾನೇನು ಬೇಸಿಕ್ಸ್ ಹೇಳ್ಕೊಟ್ಟೆ ಅದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೈಡ್ಸ್ ಯಾವ್ದು ಬರುತ್ತೆ, ರೆಸಿಪ್ರೋಕಲ್ಸ್ ಯಾವ್ದು ಬರುತ್ತೆ, ಅಥವಾ ಐಡೆಂಟಿಟೀಸ್ ನಾವು ಯಾವ್ದು ತಗೊಳ್ಬೇಕಾಗುತ್ತೆ. ಆಮೇಲೆ ಆ ಟೇಬಲ್ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ಇನ್ನೊಂದ್ಸರಿ, ಯಾಕಂದ್ರೆ ಇಲ್ಲಿ ತುಂಬಾನೇ ನಾವು ಟೈಮ್ ತಗೊಂಡಾಗ ಆ ಚಾಪ್ಟರ್ ವೈಸ್ ಮುಗಿಸೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಟ್ರಿಕ್ಸ್ ಅಂಡ್ ಹಿಂಟ್ಸ್ ಅಂತೇಳಿ ಆಯಾ ಚಾಪ್ಟರ್ಸ್ ಅಲ್ಲಿ ಫಾರ್ಮುಲಾಸ್ ಆಗಿರ್ಬೋದು ಯಾವುದೇನೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅಲ್ಲಿ ನಾನು ಡೀಟೇಲ್ ಆಗಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಇದಿಷ್ಟು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಕೇಳುವಂಥ ಕ್ವೆಶನ್ಸ್. ನಾನು ಇವತ್ತು ಜಸ್ಟ್ 3 or 4 ಮಾರ್ಕ್ಸ್ಗೆ ಕವರ್ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು 3 ಮಾರ್ಕ್ಸು ಪ್ರೂಫ್ ಬರುತ್ತೆ, 2 ಮಾರ್ಕ್ಸಲ್ಲೂ ಬರುತ್ತೆ, 3 ಮಾರ್ಕ್ಸಲ್ಲೂ ಬರುತ್ತೆ. ಇದನ್ನ ನಾನು ಅಪ್ಲಿಕೇಶನ್ ಟೈಪ್ ಸೆಷನ್ ಏನು ಡಿಸ್ಕಸ್ ಮಾಡ್ತೀನಿ ಅಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಓಕೆ, ಯಾಕಂದ್ರೆ ಎಲ್ಲ ಒಂದರಲ್ಲೇ ನಾವು ಕಂಪ್ಲೀಟ್ ಆಗಿ ಹೇಳ್ಕೊಡೋದು ಕಷ್ಟ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಅಪ್ಲಿಕೇಶನ್ ಟೈಪ್ ಏನು ಡಿಸ್ಕಸ್ ಮಾಡ್ತೀವಿ ಅಲ್ಲಿ ನಾನು ಪ್ರೂಫ್ನ ಹೇಳ್ಕೊಡ್ತೀನಿ. ಈ ಥರ ಕ್ವೆಶನ್ಸ್ನ ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಿ 3 to 4 ಮಾರ್ಕ್ಸ್ನ ಏನು ಮಾಡಬೇಕು, ಕ್ಲಿಯರ್ ಆಗಿ ಒಂದು ಕಡೆ ಏನು ಮಾಡಬೇಕು, ನನಗೆ ಬರುತ್ತೆ, ನಂಗೆ ಯಾವುದೇ ಕ್ವೆಶನ್ಸು ಸೈಡ್ಸ್ ರಿಲೇಟೆಡ್ ಆಗಿ ಅಥವಾ ಆ್ಯಂಗಲ್ಸ್ ರಿಲೇಟೆಡ್ ಆಗಿ ಕೊಟ್ಟರೆ ನಾನು ಈಸಿಯಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 3 and 4 ಮಾರ್ಕ್ಸ್. ಓಕೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ಶೇರ್ ಮಾಡಿ, ಮತ್ತೆ ಮತ್ತೆ ನಾನು ಹೇಳ್ತಾನೆ ಇರ್ತೀನಿ ನನ್ನ ಕ್ಲಾಸಸ್ಸಲ್ಲಿ, ಎಲ್ಲ ಮಕ್ಕಳಿಗೂ ತಲುಪಲಿ, ಅವ್ರಿಗೂ ಈಸಿ ಅಂತ ಅನ್ನಿಸ್ಲಿ. ಓಕೆ, ಇದಿಷ್ಟು ಇವತ್ತಿನ ಸೆಷನ್. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮೀಟ್ ಯು ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.